ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕನ್ ಚಾಪ್ಸ್ ಮಾಡೋದು ನೋಡೋಣ. ಇದೊಂದು ಸೆಮಿ ಗ್ರೇವಿ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. 2 ಈರುಳ್ಳಿನ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ. 1 ಬಟ್ಲು ಕೊತ್ತಂಬರಿ, ಅರ್ಧ ಬಟ್ಲು ಪುದೀನ, 6 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಅರ್ಧ ಹಿಡಿಯಷ್ಟು ಶುಂಠಿ ತೊಗೋಬೇಕು. ಇದು 1 kgಗೆ ಮೆಷರ್ಮೆಂಟು. 2 ಇಂಚು ಚಕ್ಕೆ, 6ರಿಂದ 8 ಲವಂಗ, 2 ಟೀ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಮೆಣಸು, 2 ಟೇಬಲ್ ಸ್ಪೂನ್ ಕಡಲೆ, ಅರಿಶಿನ, 4 ಟೇಬಲ್ ಸ್ಪೂನ್ ಧನಿಯಾ, 1 ಟೊಮೊಟೊ, ಅರ್ಧಕ್ಕಿಂತ ಕಡಿಮೆ ಕಾಯಿ. ಇಲ್ಲಿ ಮಸಾಲೆಗೆ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಮೆಣಸನ್ನ ಮುರಿದು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿಯುತ್ತೆ. ಇದನ್ನು ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಇದು ಅನ್ನ, ರೊಟ್ಟಿ, ಚಪಾತಿ, ಮುದ್ದೆ, ಪರಾಟೊ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಈ ಥರ ಕೆಂಪಗಾಗೋವರೆಗೂ ಬಾಡಿಸ್ಕೊಂಡು ಹಾರಕ್ಕಿಡಿ. ಈಗ ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಮೆಣಸು, ಹುರುಗಡಲೆ ಹಾಕಿ ಒಂದ್ಸರಿ ರುಬ್ಕೊಳ್ಳಿ. ನೀವು ಕಾಯಿ ತುರಿನೂ ಬೇಕಾದ್ರೂ ಹಾಕ್ಕೋಬೋದು. ಈಗ ಇದಕ್ಕೆ ಅರಿಶಿನ, ಪುದೀನ, ಕೊತ್ತಂಬರಿ, ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಮಿಶ್ರಣ ಅದು, ಧನಿಯಾ ಪುಡಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ 1 ಲೋಟ ನೀರು ಹಾಕಿ ರುಬ್ಕೋಬೇಕು. ಇದನ್ನು ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ಮಾಡಬೇಡಿ, ನೀರು ಬಿಟ್ಕೊಳ್ಳುತ್ತೆ. ಈಗ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ತೀನಿ, ಸ್ವಲ್ಪ ತುಪ್ಪ ಹಾಕ್ತೀನಿ. ಈಗ ಕಸ್ತೂರಿ ಮೇಥಿ ಹಾಕಿ ಸ್ವಲ್ಪ ಬಾಡಿಸ್ಕೊತೀನಿ. ಈಗ ರುಬ್ಬಿರೋ ಮಸಾಲೆನ ಪೂರ್ತಿ ಹಾಕಬಾರ್ದು, ಅರ್ಧದಷ್ಟು ಮಾತ್ರ ಹಾಕ್ಕೋಬೇಕು. ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು. ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಡ್ದೇ ಎಲ್ಲ ಮಸಾಲೆನೂ ಹಾಕಿ ಕೂಗ್ಸಿದ್ರೆ ರಬ್ಬರಿ ಆಗಿಬಿಡುತ್ತೆ, ಚಿಕನು ಚೆನ್ನಾಗಿರೋದಿಲ್ಲ. ಸೊ ಇದು ನೀರು ಬಿಟ್ಟ ಮೇಲೆ ಮಿಕ್ಕಿದ ಮಸಾಲೆ ಹಾಕಿದ್ರೆ ಟೆಂಡರಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ನೀರು ಬಿಟ್ಟಿದೆ. ಈಗ ಉಳಿದಿರೋ ಮಸಾಲೆನ ಹಾಕ್ತೀನಿ. 1 ಲೋಟದಷ್ಟು ನೀರು ಹಾಕ್ತೀನಿ. ನೀವು ಗ್ರೇವಿ ಇನ್ನೂ ಕಡಿಮೆ ಬೇಕು ಅಂದರೆ ನೀರನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಇದನ್ನು ಮುಚ್ಚಿ ಒಂದೇ ವಿಷಿಲ್ ಮಾಡ್ಕೋಬೇಕು. ನಿಮಗೆ ಕುಕ್ಕರಲ್ಲಿ ಬೇಡ ಅನ್ನೋದಾದರೆ ಸೇಮ್ ಪ್ರೊಸೀಜರ್ ಮಾಡಿ ಪಾತ್ರೆಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೋದು. ಈಗ ಇದನ್ನು ತೆಗೆಯೋಣ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಟು, ನಾವು ಎಣ್ಣೆ ಕಡಿಮೆ ಹಾಕಿದ್ದು, ಚಿಕನಿಂದನೇ ಎಣ್ಣೆ ಬಿಟ್ಕೊಂಡಿದ್ದೆ. ಆದಷ್ಟು ಕಡಿಮೆ ಎಣ್ಣೆ ಯೂಸ್ ಮಾಡಿ. ಸೊ ಇದು ರೆಡಿ ಇದೆ. ಇವಾಗ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹದವಾಗಿ ಬಂದಿದೆ, ಜಾಸ್ತಿ ಬೆಂದಿಲ್ಲ. ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.